ಹಾಯ್ ಎವ್ರಿವನ್, ನಕ್ಷತಾ ಬ್ಲಾಗ್ಸ್ಗೆ ಸ್ವಾಗತ. ಮನೆಯಲ್ಲೇ ಸುಲಭವಾಗಿ ದೇವರ ಪೂಜೆಗೆ ಬಳಸುವಂತಹ ಧೂಪದ ಬತ್ತಿಯನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನು ಹಲವಾರು ಯೂಟ್ಯೂಬ್ ಚಾನಲ್ ವಿಡಿಯೋಗಳಲ್ಲಿ ನೋಡಬೇಕಾದ್ರೆ ಸುಲಭವಾಗಿ ಧೂಪದ ಬತ್ತಿಯನ್ನು ಯಾವ ರೀತಿ ತಯಾರು ಮಾಡೋದು ಅಂತ ನೋಡ್ತಾ ಇದ್ದೆ. ನಾನು ಯಾಕೆ ಟ್ರೈ ಮಾಡಬಾರ್ದು, ತುಂಬ ಸುಲಭವಾಗಿದೆ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಇದಕ್ಕೆ ಬೇಕಾಗಿರುವಂತಹ ಹೂವುಗಳು, ದೇವರ ಪೂಜೆಗೆ ಬಳಸುವಂತಹ ಯಾವುದಾದರೂ ಹೂವುಗಳು, ದಾಸವಾಳ, ಸಾಮಂತಿಗೆ ಹೂವು, ಕಾಕಡ ಹೂವು, ಮುಖ್ಯವಾಗಿ ಇಲ್ಲಿ ಕಸ್ತೂರಿ, ಕಸ್ತೂರಿ ಮತ್ತು ಮರುಗ ಅಂತ ತುಂಬ ಸುಗಂಧಮಯವಾಗಿರುತ್ತೆ. ಅದನ್ನು ಬಳಸಿ ಮಾಡೋದರಿಂದ ತುಂಬಾ ಸುಗಂಧಮಯವಾಗಿರುತ್ತೆ. ಅದನ್ನು ಬಿಟ್ಟರೆ ಚೆಂಡು ಹೂವು, ನಮ್ಮ ಸುತ್ತಮುತ್ತ ಯಾವ ಹೂವುಗಳು ಸಿಗುತ್ತೆ ದೇವ್ರ ಪೂಜೆಗೆ ಬಳಸುವಂತಹ ಹೂವುಗಳು ಯಾವುದಾದ್ರೂ ಸರಿ. ನಾನು ಇಲ್ಲಿ ಹಲವಾರು ವಿಡಿಯೋಗಳಲ್ಲಿ ನೋಡಿರೋ ಹಾಗೆ ದೇವರ ಫೋಟೋಗೆ ಬಳಸಿರುವಂತಹ ಹೂಗಳನ್ನ ವೇಸ್ಟ್ ಮಾಡದಂತೆ ಈ ರೀತಿ ಧೂಪದ ಬತ್ತಿಯನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಅದು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು. ಯಾಕೆಂದರೆ ನಾವು ಒಂದು ಸಲ ದೇವರಿಗೆ ಸಮರ್ಪಣೆ ಮಾಡಿದ್ಮೇಲೆ ಅದರಲ್ಲಿರುವಂತಹ ಪಾಸಿಟಿವ್ ವೈಬ್ಸು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಅದನ್ನು ನೀರಿಗೆ ಅಥವಾ ಗಿಡದ ಮೇಲೆ ಹಾಕ್ಕೊಡ್ಬೇಕು. ಇಲ್ಲಿ ಹೂವಿನ ರೇಟು ಕಡಿಮೆ ಇದ್ದಾಗ ಅಥವಾ ಮನೆಯಲ್ಲೇ ಒಂದೊಂದು ಸಂದರ್ಭಗಳಲ್ಲಿ ನಾವು ಹೂವನ್ನು ಕುಯ್ಯೋಕ್ಕಾಗಿರೋದಿಲ್ಲ, ಆ ರೀತಿ ಹೂಗಳನ್ನ ಸ್ಟೋರ್ ಮಾಡಿಕೊಂಡು ಒಣಗಿಸಿ ಮಾಡೋದರಿಂದ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ಕರುವಿನ ಸಗಣಿಯನ್ನು ಬಳಸಿದ್ದೀನಿ. ಯಾಕೆಂತಂದರೆ ಹಸುಗಳಿಗಾದರೆ ಫೀಡ್ಸು ಇವೆಲ್ಲ ಕೊಡ್ತೀನಿ, ಅದನ್ನು ಬಳಸಿಲ್ಲ. ಕರುವಿಂದಾದರೆ ಬರೀ ಹುಲ್ಲು ತಿನ್ನುತ್ತೆ ಮತ್ತು ವಿಭೂತಿ ಇದಕ್ಕೆಲ್ಲ ಬಳಸೋದ್ರಿಂದ ನಾನು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಬಳಸಿದ್ದೀನಿ. ನಂತರ ಕರ್ಪೂರ, ನಮಗೆ ಎಷ್ಟು ಮೆಸರ್ಮೆಂಟಿಗೆ ಬೇಕಾಗುತ್ತೆ ಅಷ್ಟು ಕರ್ಪೂರ ಮತ್ತು ಧೂಪ. ಇದು ಕಲ್ಲಿನ ಥರ ಇರುತ್ತೆ, ಅದನ್ನು ಚಚ್ಚಿ ಪುಡಿ ಮಾಡ್ಕೊಬೇಕು. ಆವಾಗೆಲ್ಲ ಬೆಂಕಿಗೆ ಹಾಕ್ತಾಯಿದ್ರು, ಅಂದರೆ ಕೆಂಡಕ್ಕೆ ಹಾಕಿ ಬಳಸುವಂತಹ ಧೂಪ. ಈಗೆಲ್ಲ ರೇರು, ಸೊ ಹಾಗಾಗಿ ಇದಕ್ಕೇ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ತುಪ್ಪ. ಇವೆಲ್ಲವನ್ನು ಒಂದು ಜಾರಿಗೆ ಕರ್ಪೂರ, ಧೂಪ ಮತ್ತು ನಾವು ಒಣಗಿಸಿರುವಂತಹ ಹೂಗಳು, ಆಲ್ಮೋಸ್ಟ್ ಇದು ಕೈಲಿ ಮುಟ್ಟಿದ್ರೇ ಪುಡಿ ಆಗಿಬಿಡುತ್ತೆ. ಮಿಕ್ಸಿ ಜಾರಲ್ಲಿ ಬೇಗ ಆಗುತ್ತೆ. ನಂತರ ಒಂದು ಸ್ವಲ್ಪ ಕರುವಿನ ಸಗಣಿ, ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕೋದು, ಇಲ್ಲ ಅಂತಂದರೆ ಏನೂ ಬೇಡ. ತುಂಬ ಒಳ್ಳೆಯದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ. ಜಸ್ಟು ಈ ರೀತಿ ತರ್ತರಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಒಂದು ದೊಡ್ಡ ಪಾತ್ರೆಗೆ ನಾವು ಎಲ್ಲ ಪುಡಿ ಮಾಡಿಕೊಂಡಿರುವಂತಹ ಹೂವಿನ ಪೌಡ್ರುಗಳನ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನಂತರ ಹಸುವಿನ ಗಂಧಲ, ನಾನಿಲ್ಲಿ ನೀರು ಬಳಸ್ತಾ ಇಲ್ಲ, ಸ್ವಲ್ಪ ತುಪ್ಪ, ಇವೆಲ್ಲನೂ ಹಾಕಿ ನಾವು ಈ ರೀತಿ ಕಲಸಿ ಉಂಡೆ ಕಟ್ಟೋ ಹದಕ್ಕೆ ಮಾಡ್ಕೊಬೇಕು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಮಾಡ್ಕೊಬೋದು. ನಾನಿಲ್ಲಿ ಆಲ್ಮೋಸ್ಟ್ ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ, ಅಂದರೆ ಸುಲಭವಾಗಿ ಆಗುತ್ತೆ ಅಂತಂದ್ಬಿಟ್ಟು. ಆದರೆ ಹಸ್ಬೇಕಾದ್ರೆ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ. ಇದು ಉದ್ದಕ್ಕಾದರೆ ತುದಿ ಚೂಪಿರುತ್ತೆ ಅಲ್ವ, ಸೊ ಹಾಗಾಗಿ ಬೇಗ ಆಗುತ್ತೆ. ಇದನ್ನು ಒಂದು ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ನಾನು ಉಂಡೆ ಟೈಪ್, ಜಾಸ್ತಿ ಕ್ವಾಂಟಿಟಿ ಇತ್ತು ಅಂತ ಉಂಡೆ ಟೈಪ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ಬಿಸಿಲಿಗೆ ಒಂದು 2 ದಿನ ಇಟ್ಬಿಡ್ತು ಅಂತಂದರೆ ಒಣಗುತ್ತೆ. ಏನೋ ಒಂಥರ ಖುಷಿ, ನಾವೇ ಮಾಡ್ದೋ ಅನ್ನೋದೊಂದು ಖುಷಿ ಭಾವನೆ ಇರುತ್ತೆ. ಸೊ ಹಾಗಾಗಿ ನೀವು ಟ್ರೈ ಮಾಡಿ. ನಾವು ಹೊರಗಡೆ ತೊಗೊಳ್ಳೋ ಬದಲು ಮನೆಯಲ್ಲೇ ಸುಲಭವಾಗಿ ಸಿಗುತ್ತೆ. ಸೊ ಮತ್ತು ನಾವೇ ತಯಾರು ಮಾಡಿರೋದು ಒಂಥರ ಖುಷಿ ಕೊಡುತ್ತೆ. ಸೊ ಈ ರೀತಿ. ಸೊ ನಾವಿಲ್ಲಿ ಕರ್ಪೂರ ಅಥವಾ ಧೂಪ ಸಪ್ರೇಟ್ ಹಚ್ಚೋ ನೆಸೆಸಿಟಿ ಏನು ಇರೋದಿಲ್ಲ. ಸೊ ಎಲ್ಲ ಇದಕ್ಕೆ ನಾವು ಆ್ಯಡ್ ಮಾಡಿರೋದ್ರಿಂದ ಇದೊಂದನ್ನು ಹಚ್ಚಿದ್ರೂ ಆಗುತ್ತೆ. ರೈತರು ಸುಮಾರು ಹೂವುಗಳನ್ನ ಬೆಳೆದು ಬೆಲೆ ಇಲ್ದೋದಾಗ ಹಾಗೆ ಬಿಟ್ಬಿಡ್ತಾರೆ. ಅದನ್ನು ಸ್ಟೋರ್ ಮಾಡಿಕೊಂಡು ಸಹ ನಮ್ಗೆ ಯಾವಾಗ ಟೈಮ್ ಆಗುತ್ತೆ ಆಗ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದ್ರೆ ಆವಾಗ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.